ಶತ್ರು ಪ್ರಯತ್ನ ಮಾಡ್ತಾ ಇದ್ದಾನೆ. ಕೆಲಸವಿಲ್ಲದೆ ಎಲ್ಲ ಕಡೆಯಿಂದ ಇಕ್ಕಟ್ಟುಗಳನ್ನು ತಂದು ನಿಮ್ಮ ನಂಬಿಕೆಯನ್ನು ಮುರಿಯುವುದಕ್ಕೆ, ಕುಟುಂಬದಲ್ಲಿ ಗೊಂದಲ ಉಂಟು ಮಾಡುವುದಕ್ಕೆ ಶತ್ರು ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ನನಗೆ ಪರಿಶುದ್ಧಾತ್ಮನೇ ಹೀಗೆ ಹೇಳಿದನು, ನಿಮ್ಮ ಆರ್ಥಿಕವಾದ ಪರಿಸ್ಥಿತಿಗಳು ಬದಲಾಗ್ತಾ ಇದೆ, ಫೈನಾನ್ಷಿಯಲ್ ಡೋರ್ಗಳು ಓಪನ್ ಮಾಡ್ತಾ ಇದ್ದಾರೆ. ದೇವರ ಆತ್ಮನೇ ಹೀಗೆ ಹೇಳ್ತಾ ಇದ್ದಾನೆ, ಇನ್ನೊಂದು ಕೆಲವು ದಿವಸಗಳಲ್ಲಿ ಹೊಸ ಕೆಲಸಗಳ ಆಪರ್ಚುನಿಟಿಗಳು ಬರ್ತಾ ಇದೆ. ನಾನು ಪ್ರಿಂತನ ನಿಮ್ಮ ಕುಟುಂಬದ ಮೇಲಿಂದ ಬರೀತಾ ಇದ್ದೇನೆ. ಆ ಶಾಪದ ನುಡಿಗಳನ್ನು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ನಾನು ಈಗ ನೋಡ್ತಾ ಇದ್ದೀನಿ, ನಿನ್ನ ದೇವರಿಂದ ಏನು ಆಗೋದಿಲ್ಲ ಎಂದು ಶತ್ರು ತೋರಿಸುವುದಕ್ಕಾಗಿ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಆತ್ಮನ ಹೀಗೆ ಹೇಳ್ತಾ ಇದ್ದಾನೆ, ದೇವರನ್ನು ಇವತ್ತಿನ ಈ ಕಡಿಲೆಯಿಂದ ಅದನ್ನು ಮಾರ್ಪಡಿಸ್ತಾ ಇದ್ದಾನೆ. ನಿನ್ನ ದೇವರು ಯಾರು ಎಂದು ಅನ್ಯರು ಪ್ರೀತಿಸತಕ್ಕಂತೆ ಈಗ ಬೇಡುವ ಕೈಗಳನ್ನು ಕೊಡುವ ಕೈಯಾಗಿ ಮಾಡ್ತಾರೆ. ಜನರ ಎಲ್ಲ ಯೋಜನೆಗಳನ್ನು ನಿಂತು ಹೋದಾಗ ದೇವರ ಯೋಜನೆ ಆರಂಭವಾಗಿ ಪ್ರಬೋಧಿಸ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಫೈನಾನ್ಷಿಯಲ್ ಡೋರ್ ಓಪನ್ ಆಗಲಿ. ಕೆಲಸ ನಡೆಯದಂತೆ ಶತ್ರು ಹಾಕಿರುವ ಎಲ್ಲ ಪದ್ಧತಿಗಳನ್ನು ಕ್ಯಾನ್ಸಲ್ ಮಾಡುತ್ತೇನೆ. ನಿಮ್ಮ ಕುಟುಂಬದ ಅಭಿವೃದ್ಧಿ ತಡೆದು ನಿಲ್ಲಿಸುವುದಕ್ಕೆ ಆ ಶತ್ರುವಿನಿಂದ ಆಗೋದಿಲ್ಲ. ಅದರ ಪ್ರಭಾವ ಇನ್ನು ಬಹಳ ತಿಂಗಳುಗಳಲ್ಲ, ಕೆಲವೇ ದಿನಗಳಲ್ಲಿ ಅದು ಆರಂಭಿಸುತ್ತೆ. हमारे हस्बैंड को 2 दिन से 1 साल से कानून नहीं था। काम में तो पास्टर साहब को पहले प्रेयर का रिक्वेस्ट दी थी मैं, पास्टर ऐसा काम नहीं कुछ नहीं बोले तो पास्टर प्रेयर करते गए और गए संडे हम सब्जेक्ट लेना जो पास्टर साहब वचन परमेश्वर की आत्मा से प्रदर्शन जो सेवन के अनुसार बोले कि काम में जो सैतान के रिपोर्ट आते हैं बोल के पास्टर साहब प्रेयर करे तो जब भी हम प्रेयर करते तो मैं स्वीकार कर दी। पास्टर साहब बोले